ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಮುದ್ದಾದ ರಂಗೋಲಿಯಲ್ಲಿ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊಸೆ ಹಾಗೆ ಮಗಳು ಇಬ್ರು ರಂಗೋಲಿ ಹಾಕ್ತಾ ಇದ್ದಾರೆ. ಹಾಗೆ ನಮ್ಮ ಪಾಪ ಇಲ್ಲಿ ಕುತ್ಕೊಂಡಿದ್ದಾನೆ ನೋಡ್ತಾ. ನಂತರದಲ್ಲಿ ಎಲ್ಲರೂ ಸ್ನೇಹಿತರೆ ಒಬ್ಬೊಬ್ರು ಒಂದೊಂದು ಕೆಲಸಗಳನ್ನ ಮಾಡ್ತಾ ಇದ್ರು ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಫುಲ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನು ನೀವು ನೋಡ್ಬೋದು. ಎಲ್ರನ್ನು ಒಟ್ಟಾಗಿ ಇದೀವಿ ಸ್ನೇಹಿತರೆ. ತುಂಬಾನೇ ಖುಷಿನೂ ಇತ್ತು, ಸಂಭ್ರಮ ಸಡಗರ ಮನೆ ಮಾಡಿತ್ತು ಅಂತಾನೆ ಹೇಳ್ಬೋದು. ಇಲ್ಲಿ ಮಾಮ ಬಂದ್ಬಿಟ್ಟೆಲ್ಲ ಬಾಕ್ಲು ತೋರಣ ಕಟ್ತಾ ಇದಾರೆ. ಹಾಗೆ ತಂಗಿ ಟಿಫನ್ಗೆ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ನಂತರ ಅಮ್ಮ ಇಲ್ಲಿ ಬೇಳೆ ರುಬ್ತಾ ಇದ್ದಾರೆ ಸ್ನೇಹಿತರೆ. ಹೀಗೇನೆ ಒಬ್ಬೊಬ್ರು ನನ್ನ ಕೆಲ್ಸಗಳನ್ನ ಮಾಡ್ತಾ ಇದ್ರು. ಹಾಗೇನೆ ನೋಡಿದ್ಲಿ ನಮ್ಮ ಯಜಮಾನ್ರು ಬಂದ್ಬಿಟ್ಟು ಶುಂಠಿ ಸ್ವಲ್ಪ ಇದ್ರೊಳಗೆ ಮರಳೊಳಗಡೆ ಹಾಕಿಟ್ಟಿದ್ವಿ, ನೀರ್ ಹಾಕಿಲ್ಲ ಅಂತೇಳಿ ಅದಕ್ಕೆ ಸ್ವಲ್ಪ ನೀರ್ ಹಾಕ್ತೀನಿ ಅಂತೇಳಿ ತಗೊಂಡ್ ಹೋಗ್ತಾ ಇದಾರೆ. ಹಾಗೇನೆ ಮಗ ಬಂದ್ಬಿಟ್ಟು ಅವ್ನು ಬೇರೆ ಬೇರೆ ಕೆಲ್ಸಗಳೆಲ್ಲ ಇತ್ತಲ್ವಾ ಅದನ್ನೆಲ್ಲ ಮಾಡ್ತಾ ಇದ್ದ ಸ್ನೇಹಿತರೆ. ಈಗೊಂದು 6 ತಿಂಗಳಿಂದ ಮಗನಿಗೆ ತುಂಬಾನೇ ಕೆಲಸ ಅಂತಾನೆ ಹೇಳ್ಬೋದು. ಅಷ್ಟು ಎಲ್ಲ ಒಂದು ಜವಾಬ್ದಾರಿಗಳನ್ನ ನಿಭಾಯಿಸ್ಬೇಕಾಗಿದೆ ಎಲ್ಲ ಅವನ ಮೇಲೆನೆ. ಅಂದ್ರೆ ಪೂರ್ತಿಯಾಗಿ ಅಂತಂದ್ರೆ ಏನಿಲ್ಲ ಸ್ನೇಹಿತರೆ. ಆದ್ರೂನು ಕೆಲವೊಂದು ಎಲ್ಲ ಏನೀಗ ಅವ್ರ ಪಪ್ಪ ಏನೆಲ್ಲ ಇದು ಮಾಡ್ಕೊಂಡ್ ಬರ್ಬೇಕಿತ್ತು, ಹೊರಗಡೆ ಹೋದ್ರೆ ಎಲ್ಲದು ಏನ್ ತಗೊಂಡ್ ಬರೋದು ಇದು ಮಾಡೋದು ಎಲ್ಲದು ಈಗ ಜಾಸ್ತಿ ಅವನ ಮೇಲೆ ಬಿದ್ದಿದೆ ಸ್ನೇಹಿತರೆ. ಆದ್ರೂನು ಎಲ್ಲವನ್ನು ನಿಭಾಯಿಸ್ಕೊಂಡು ಭಗವಂತನ ಆಶೀರ್ವಾದದಿಂದ ಚೆನ್ನಾಗಿ ಎಲ್ಲದೂ ನಡೀತಾ ಇದೆ ಸ್ನೇಹಿತರೆ. ಹಾಗೇನೆ ಇಲ್ಲಿ ಪೂಜೆಗೆ ಗುರುಗಳೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ನಾವುಗಳು ಅಷ್ಟೇನೆ ಸ್ನೇಹಿತರೆ, ಬೇಗ ಬೇಗ ಒಬ್ರಾದ್ಮೇಲೆ ಒಬ್ರು ಸ್ನಾನ ಮಾಡ್ಕೊಂಡು ಬೇಗ ಬೇಗ ರೆಡಿ ಆಗ್ತಾ ಇದ್ವಿ. ಇಲ್ಲಿ ಇವರು ಅಷ್ಟರಲ್ಲಿ ಸ್ವಲ್ಪ ನಾವು ಕರ್ಗಡೆ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕರ್ಗಡೆ ಬಂದ ಅಂದ್ರೆ ಲೇಟ್ ಆಗ್ಬಿಡುತ್ತಲ್ವಾ. ಇಷ್ಟು ಮಾಡಿದಾಗ ಎಲ್ರಿಗೂ ಊಟಕ್ಕೆ ಅಂತ ಅಂದಾಗ ಖಂಡಿತವಾಗ್ಲೂ ಹೆಚ್ಚಿಗೆ ಮಾಡ್ಬೇಕಾಗುತ್ತೆ. ಹಾಗಾಗಿ ನಂತರ ಇಲ್ಲಿ ಪೂಜೆಗೆ ಅಲ್ಲಿ ಏನಾರು ಕುತ್ಕೊಳ್ತೀವಲ್ವಾ, ಕುತ್ಕೊಳ್ಳೋರ್ಗೆಲ್ರಿಗೂ ಕಂಕಣ ಧಾರಣೆಯನ್ನ ಮಾಡ್ತಾ ಇದ್ದಾರೆ. ಕೈಗೆ ಕಂಕಣವನ್ನ ಕಟ್ತಾ ಇದ್ದಾರೆ ಸ್ನೇಹಿತರೆ ಗುರುಗಳು ಬಂದ್ಬಿಟ್ಟು. ಹಾಗೇನೆ ನೋಡಿದ್ಲಿ ನನಗೂ ಕಟ್ತಾ ಇದ್ದಾರೆ ಸ್ನೇಹಿತರೆ. ಯಜಮಾನ್ರನ್ನ ಸ್ವಲ್ಪ ಅವರಿಗೆ ಕಾಲೆಲ್ಲ ತುಂಬಾನೇ ನೋವು ಬಂದ್ಬಿಡ್ತೇನೆ, ಜುಮ್ ಹಿಡ್ದಂಗ ಆಗ್ಬಿಡುತ್ತಲ್ವಾ, ಆ ತರ ಎಲ್ಲ ಆಗ್ಬಿಡ್ತೇನೆ. ಕೆಳಗೆ ಕೂಡಿಸಿದ್ರೆ ಬೇಡ ಅನ್ನೋದಕ್ಕೋಸ್ಕರ ಚೇರ್ ಮೇಲೆನೆ ಕೂಡಿಸಿದೀವಿ. ಪರವಾಗಿಲ್ಲ, ನಾವೆಲ್ಲರ ಕೆಳಗಡೆ ಕುತ್ಕೊಂಡು ಪ್ರಧಾನವಾಗಿ ಯಾರಾದ್ರೂ ಒಬ್ರು ಅಂದ್ರೆ ಪೂಜೆ ಮಾಡ್ತಾ ಇದ್ರೆ ಅವ್ರು ಏನ್ ಹೇಳ್ತಾರಲ್ವಾ ಅದನ್ನ ಹೇಳ್ದಂಗ್ ಮಾಡಿದ್ರೆ ಉಳಿದವರು ಕೈ ಹಿಡ್ಕೊಂಡ್ರೆ ಸಾಕು ಸ್ನೇಹಿತರೆ, ಎಲ್ಲ ಮುಗಿದು ಅಲ್ಲಿಗೆ ಸೇರ್ಕೊಳ್ಳುತ್ತೆ ಅಂತೇಳಿ. ಹಾಗಾಗಿ ಈ ರೀತಿಯಾಗಿ ಎಲ್ಲರೂ ಕುತ್ಕೊಂಡಿದೀವಿ ಸ್ನೇಹಿತರೆ. अंगारकाग्रहं मावाहयामि योजयामि स्थापयामि ॐ नमः अभिमुखिकरामि शाम्भवी देवी चन्द्राय मंगलाय बुधाय गुराय शुक्राय शनाय राहुकेतुवे नमः शाम्भवी देवी ಆರುತಿ ಬೆಳಗುವೆ ಲಿಂಗ ದೇವರಿಗೆ ತಳತಳಿಸಿ ಒಳೆವ ಚಿಕ್ಕಂಗಳಾಗಿ ಆರುತಿ ಬೆಳಗುವೆ ಲಿಂಗ ದೇವರಿಗೆ ತಳತಳಿಸಿ ಒಳೆವ ಚಿಕ್ಕಂಗಳೊಳಗೆ ಆಗಾರವಲ್ಲದ ಬಂದ ಮಹಾ ಶೋಕಹರಣೆ ಬೆಳಗುವೆ ಆರುತಿ ಲಿಂಗ ದೇವರಿಗೆ ದೂರಧರಣಿ ಜನ ಅತಿ ಗರ್ವವಾಗುವುದು ಮುಕ್ತಿ ಬೆಳಗುವೆನು ಸ್ವಾಮಿ ಶಿನೇ ಈಗ ಉತ್ತರಾಣಿ Hara
ನಿರ್ಮಲವಾದ ಮನವೇ ಕರ್ಪೂರಧಾರತಿ ಅನುದಿನ ಗೋವೇನ ಅನುರಾಗ ಭಾವನೆ ಜನನ ಮರಣ ರಹಿತ ಗಂಗಮಗೆ ಬೆಳಗಿರುವ ನಂ ಜಾಗಂ ಜ್ಯೋತಿ ಕರ್ಪೂರಧಾರತಿ ನಾನೀನೆಂಬುದು ಬೇಡಿರೆ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರೆ ಜ್ಞಾನಿಗಳೊಡನಾಡಿರೆ ನರಕವೇ ಪ್ರಾಪ್ತಿ ಅನುದಿನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಅಷ್ಟಾವರ್ಣದ ಸುರವ ಅಷ್ಟಾವರ್ಣದ ಸೋರವ ಮಾನವ ಜನ್ಮ ಹುಟ್ಟಿ ಬರುವುದೇ ದುರ್ಲಭವ ಕೊಟ್ಟನ ಗುರು ಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರ ಶಿವನೆಂದು ಕರೆಯಿರ ನಾನ್ ಪೂರ್ಣಂ ಜಾಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ ಶಾಂಭವಿ ಜಯ ನಮ ಪಾರ್ವತಿ ಜಯ ಮಹಾದೇವ ಶಿವ ನಮ ಪಾರ್ವತಿ ಜಯ ಮಹಾದೇವ ಹರ ಗುರು ನಮ ಪತಿ ಹರ ಮಹಾದೇವ ಪಂಚಾಮೃತ ಚಮಚ ಎಲ್ಲರಿಗೂ ಕೊಡಪ್ಪ. ಮಹಾಮಂಗಳಾರತಿ ಪೂಜೆ ಎಲ್ಲ ಆಗಿದ ನಂತರದಲ್ಲಿ ಸ್ನೇಹಿತರೆ ಎಲ್ಲರೂ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿ ನಂತರದಲ್ಲಿ ಈಗ ಇಲ್ಲಿ ಕಡ್ಲೆಕಾಯಿ ಎಲ್ಲ ಕಟ್ಟಬೇಕಾಗಿತ್ತು, ಹಾಗಾಗಿ ನೋಡ್ತಾ ಇದ್ದಾರೆ. ನೀವು ಕೇಳ್ಬೋದು ಏನ್ ಸಹಿತ ಇಷ್ಟೋ ತನಕ ಬರೀ ಇದೇ ಆಯ್ತು, ಏನ್ ಪೂಜೆ ಅಂತ ಏನು ಹೇಳಿಲ್ಲ ಅಂದ್ರೆ ನವಗ್ರಹ ಪೂಜೆ ಮಾಡಿಸಿದಂಥದ್ದು ಸ್ನೇಹಿತರೆ. ಈಗ ನನ್ಗೆ ಏನಂದ್ರೆ ಪ್ರತಿ ವರ್ಷ ಮಾಡಿಸ್ಬೇಕು ಅನ್ನೋದಿರುತ್ತೆ ಸ್ನೇಹಿತರೆ. ನನ್ನ ವೈಯಕ್ತಿಕವಾಗಿ ನನ್ಗಿದು ಅಂದ್ರೆ ಏನಂದ್ರೆ ಮಾಡಿಸೋದ್ರಿಂದ ತುಂಬಾನೇ ಒಳ್ಳೇದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಆದ್ರೆ ಈಗ ರಜಕ್ಕೆ ಎಲ್ರು ಹೋಗಿರ್ತೀವಿ, ಹಬ್ಬ ಮುಗ್ದಿದ ತಕ್ಷಣ ಎಲ್ರು ಡ್ಯೂಟಿಗೆ ಹೋಗ್ಬೇಕಂತ ಹೇಳಿ ಎಲ್ರು ಡ್ಯೂಟಿಯಲ್ಲಿ ಇದು ಮಾಡೋದ್ರಿಂದ ರಜಾ ಇರೋದಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ಇದಾಗ್ತಾ ಇರುತ್ತೆ. ಈಗ ನೋಡಿ ಎಲ್ರು ಸೇರಿದೀವಲ್ವಾ, ಎಷ್ಟು ಚಂದ ಇದೆ ಹೇಳಿ. ಆ ತರ ಎಲ್ರು ಇದ್ದಾಗ ತುಂಬಾನೇ ಚೆನ್ನಾಗಿರುತ್ತೆ. ನಾವ್ ಒಬ್ರೇ ಮಾಡ್ಸೋದು ಚೆನ್ನಾಗ್ ಕಾಣಿಸಲ್ಲ ಅನ್ನುವಂಥದ್ದು ಆ ರೀತಿಯಾಗಿ ಈ ತರ ಇರುತ್ತೆ ಸ್ನೇಹಿತರೆ. ಆದ್ರೂ ಈಗ 3 ವರ್ಷದ ಹಿಂದೆ ಅಮ್ಮ ಮನೆ ಇದು ಗೃಹ ಪ್ರವೇಶ ಇದನ್ ಮಾಡೋದಲ್ಲ, ಅವಾಗ ಮಾಡಿಸಿದಂಥದ್ದು. ಅದಾಗಿದ್ಮೇಲೆ ಮಾಡಿಸೇ ಇರ್ಲಿಲ್ಲ ಸ್ನೇಹಿತರೆ. ಇವಾಗ ಮಾಡಿಸ್ಬೇಕಂತ ಹೇಳಿದಕ್ಕೋಸ್ಕರ ಮತ್ತೆ ಮಾಡಿಸ್ತಾ ಇರುವಂತದ್ದು. ಇಲ್ಲಿ ಎಲ್ರ ಜೊತೆಯಲ್ಲಿದ್ದು ಎಲ್ರು ಸೇರಿ ಮಾಡಿಸಿದಾಗ ಅದಕ್ಕೆ ಎಷ್ಟು ಸಂಭ್ರಮ ಸಡಗರ ತುಂಬಿರುತ್ತೆ ನೋಡಿ. ಇವಾಗ ಎಲ್ರು ಸೇರಿರೋದ್ರಿಂದ ಎಷ್ಟು ಒಂಥರ ಖುಷಿ ನೆಮ್ಮದಿಯ ವಾತಾವರಣ ಇತ್ತು ಅಂತಾನೆ ಹೇಳ್ಬೋದು. ನಮ್ಮ ಅಮ್ಮನ್ಗಂತೂ ತುಂಬಾನೇ ಖುಷಿ ಆಯ್ತು ಎಲ್ರು ಸೇರಿದಂಥದ್ದು. ಹಾಗೇನೆ ಮಾಮರಿಗೂ ಅಷ್ಟೇನೆ ಎಲ್ರು ಬಂದು ಒಟ್ಟಾರೆ ಚೆನ್ನಾಗ್ ಮಾಡಿದ್ರಲ್ಲಪ್ಪ ಅಂತ ಹೇಳಿ ಖುಷಿ ಆಯ್ತು. ನಾವು ಪೂಜೆ ಮಾಡ್ಸಿದಿನ ಸಂಜೆಗೆ ಮಳೆನೂ ಚೆನ್ನಾಗಿ ಬಂತ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅವತ್ತೆಷ್ಟು ಸೆಕೆ ಬಿಸಿಲು ಅಂತ ಇದು ಮಾಡ್ತಿದ್ವಲ್ಲ, ಅಷ್ಟು ಮಳೆ ಬಂತು, ಚೆನ್ನಾಗಿ ಒಂಥರ ತಣ್ಣಗೆ ಅನ್ನಿಸ್ತು, ಖುಷಿನೂ ಆಯ್ತು ಸ್ನೇಹಿತರೆ. ಒಟ್ಟಾರೆಯಾಗಿ ಸ್ನೇಹಿತರೆ ಈ ಖುಷಿ ಸಂಭ್ರಮ ಸಡಗರಕ್ಕೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ಸ್ನೇಹಿತರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ನನ್ನ ಕಡೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥ್ಯಾಂಕ್ಸ್ ಧನ್ಯವಾದ ಇದೆಲ್ಲ ಹೇಳೋದು ಸುಮ್ಮನೆ ಒಂದ್ ಇದ್ರಲ್ಲಿ ಹೇಳ್ಬೋದು, ಅದು ಕಡಿಮೆನೆ ಸ್ನೇಹಿತರೆ. ಅದರಿಂದ ಎಷ್ಟು ಶ್ರಮ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ ಅನ್ನುವಂಥದ್ದು ಅಲ್ಲಿ ನಾವು ಮಾಡ್ದಾಗ್ಲೇನೆ ನಮಗೆ ಗೊತ್ತಾಗುವಂಥದ್ದು ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಎಲ್ರಿಗೂ ನಾನು ಹೇಳಿದ ತಕ್ಷಣ ಇಲ್ಲ ರಜಾ ಇಲ್ಲ ಬರೋದಿಕ್ಕಾಗಲ್ಲ ಅಂತಂದ್ರೂ ರಜಾ ಹಾಕಿ ನಮಿಗೋಸ್ಕರ ಬಂದು ಎಲ್ಲ ಚೆನ್ನಾಗಿ ನಡೆಸ್ಕೊಟ್ರಲ್ವಾ, ಎಷ್ಟು ಇದಕ್ಕೆ ಯಾವಾಗ್ಲೂ ನಾನು ಖಂಡಿತವಾಗ್ಲೂ ಋಣಿಯಾಗಿರ್ತೀನಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದೆಷ್ಟು ಧನ್ಯವಾದ ಹೇಳಿದ್ರು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಸ್ನೇಹಿತರೆ. ಇದೆಲ್ಲ ಸುಮ್ನೆ ಒಂದು ಬಾಯಿ ಮಾತಲ್ಲಿ ಹೇಳ್ಬಿಡ್ಬೋದು, ಆದ್ರೆ ಮಾಡೋದು ಇದೆಯಲ್ಲ ಸ್ನೇಹಿತರೆ ಅದು ನಿಜವಾಗ್ಲೂ ತುಂಬಾನೇ ಇದು ಅಂತಾನೆ ಹೇಳ್ಬೋದು. ಹಾಗೇನೆ ನಾನು ಇನ್ನೊಂದು ಏನ್ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಎಲ್ರ ಹತ್ರನೂ ಅಷ್ಟೇನೆ, ಭಗವಂತನ ಹತ್ರನೂ ಅಷ್ಟೇನೆ ಸ್ನೇಹಿತರೆ, ಈ ಒಂದು ಪ್ರೀತಿ ಸಹಕಾರ ಆತ್ಮೀಯತೆ ಏನೇ ಎಲ್ಲದೂ ಆಗಿರ್ಬೋದು ಸ್ನೇಹಿತರೆ, ಈ ಒಂದು ಒಗ್ಗಟ್ಟು ಎಲ್ಲದನ್ನು ಹೀಗೆ ಇರ್ಲಿ. ಇದಕ್ಕೆ ಯಾರ
ದೃಷ್ಟಿನೂ ಬೀಳದೆ ಇರ್ಲಿ ಭಗವಂತ ನಿನ್ನ ಆಶೀರ್ವಾದದಿಂದ ಯಾವಾಗ್ಲೂ ಹೀಗೆ ಚಂದ ಇಟ್ಟಿರಪ್ಪ, ಹೀಗೆ ನಡ್ಕೊಳ್ತಾ ಹೋಗ್ತಾ ಇರ್ಲಿ ಅಂತೆಲ್ಲ ಯಾವಾಗ್ಲೂ ಕೇಳ್ಕೊಳ್ಳೋದು. ಹಾಗೇನೆ ಇನ್ನೊಂದೇನಂದ್ರೆ ಈ ರೀತಿಯಾಗಿ ಎಲ್ಲ ಇದ್ದಾಗ ಸ್ನೇಹಿತರೆ ನಮ್ಮ ಮಕ್ಕಳು ನೋಡ್ತಾರಲ್ವಾ, ಅದನ್ನ ನೋಡಿ ಅವರನ್ನ ಸಹಿತ ಕಲ್ತ್ಕೊಳ್ತಾರ. ಹೌದಲ್ವಾ? ನಮ್ಮಪ್ಪ, ನಮ್ಮ ಚಿಕ್ಕಪ್ಪರು, ನಮ್ಮ ಚಿಕ್ಕಮ್ಮಂದಿರು, ನಮ್ಮ ಅತ್ತೆ, ನಮ್ಮ ಮಾವದಿರು, ನಮ್ಮ ಅಜ್ಜಿ ತಾತಂದಿರು ಎಲ್ರು ಎಷ್ಟು ಚೆನ್ನಾಗಿದ್ರಲ್ವಾ, ನಾವುನು ಹೀಗೆ ಇರ್ಬೇಕು ಅನ್ನುವಂಥದ್ದು ಚಿಕ್ಕಂದಿನಿಂದ ಅವ್ರು ನೋಡ್ಕೊಂತ ಬಂದ್ರೆ ಖಂಡಿತವಾಗ್ಲೂ ಅವ್ರಿಗೂ ಅಭ್ಯಾಸ ಆಗೋಗುತ್ತೆ. ಅವ್ರು ಅದನ್ನೇ ಅವ್ರು ಮಾಡಿದ್ರಲ್ವಾ, ನಮ್ ತಂದೆ ತಾಯಿ ಏನ್ ನಮ್ ಫ್ಯಾಮಿಲಿ ಅವ್ರು ಮಾಡಿದ್ದು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಅವರಲ್ಲೂ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಕೇಳ್ಕೊಳ್ಳುವಂಥದ್ದು ಅಷ್ಟೇನೆ, ಈ ಒಂದು ಪ್ರೀತಿ ಸಹಕಾರ ಎಲ್ಲ ಸ್ನೇಹಿತರೆ ಯಾವಾಗ್ಲೂ ಹೀಗೆ ಸದಾ ಕಾಲ ಇರ್ಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಹಾಗೇನೆ ಭಗವಂತನಲ್ಲಿ ಪ್ರಾರ್ಥಿಸೋದು ಅಷ್ಟೇನೆ ಸ್ನೇಹಿತರೆ. ಇಲ್ಲಿ ಸ್ನೇಹಿತರೆ ಪೂಜೆ ಎಲ್ಲ ಆಗಿದ ನಂತರದಲ್ಲಿ ಕರಿಗಡುಬನ್ನ ಫ್ರೈ ಮಾಡೋದಾಗೆ ಇಟ್ಟಿದ್ದಲ್ವಾ, ಅವರು ಎಲ್ರು ಬಂದ್ರು ಒಳಗಡೆ. ಎಲ್ರು ಸೇರ್ಕೊಂಡಾಗ ಇನ್ನು ಮಂಗಳಾರತಿ ಮಾಡೋ ಟೈಮಿಗೆ ಪೂಜೆ ಅವರು ಎಲ್ರು ಮಾಡ್ಬೇಕಲ್ವಾ, ಹಾಗಾಗಿ ಮತ್ತೆ ಎಲ್ರು ಈಗ ಒಟ್ಟಿಗೆ ಕುತ್ಕೊಂಡಿದಾರೆ ನೋಡಿ. ಇದು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಸ್ನೇಹಿತರೆ. ಇದು ಯಾವಾಗ್ಲೂ ಹೀಗೆ ಇರ್ಲಪ್ಪ ಅಂತೇಳಿ ನಾನು ಕೇಳ್ಕೊಳ್ಳುವಂಥದ್ದು ಸ್ನೇಹಿತರೆ. ಹಾಗೇನೆ ನಮ್ಮ ಯಜಮಾನ್ರಿಗೆ ಬಂದ್ಬಿಟ್ಟು ಏನ್ ಕೆಲಸ ಎಲ್ಲ ಮಾಡ್ತಾ ಇದಾರೆ, ಅವರಿಗೆ ಅಡಿಗೆ ಮಾಡೋದ್ರಲ್ಲಿ ಎಲ್ಲ ನಿಂತ್ಕೊಳ್ಬೇಕು ಮಾಡ್ಬೇಕು, ಈ ತರ ಅವರಿಗೆ ಸುಮ್ನೆ ಕುತ್ಕೊಳ್ಳೋಕೆ ಇಲ್ಲ. ಇವರೆಲ್ಲ ಎಲ್ರು ಹೇಳ್ತಾ ಇದ್ರು, ನೀನ್ ಸುಮ್ನೆ ಕುತ್ಕೊಂಡ್ಬಿಡು ಸ್ವಲ್ಪ ಹೊತ್ತು, ಏನಾಗೋದಿಲ್ಲ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿ. ನಂತರ ಎಲ್ರಿಗೂ ಹೊಟ್ಟೆ ಹಸಿವು ಆಗಿತ್ತು. ಊಟದ ಟೈಮ್ ಕರೆಕ್ಟ್ ಸ್ನೇಹಿತರೆ 12:30 1 ಗಂಟೆ ಏನೋ ಆಗಿತ್ತೇನೋ ಸಮಯ, ಅಷ್ಟು ಕರೆಕ್ಟ್ ಟೈಮ್ ನನಗೆ ಗೊತ್ತಿಲ್ಲ. ಆ ಟೈಮಿಗೆ ನಾವು ಊಟದ ಟೈಮೇ ಕರೆಕ್ಟ್ ಸ್ನೇಹಿತರೆ. ಆ ಟೈಮಿಗೆ ಕರೆಕ್ಟ್ 1 ಗಂಟೆ ಸಮಯ ಆಗಿತ್ತು. ಅಕ್ಕ ಬಸ್ಸಿಗೆ ಹೋಗ್ತೀನಿ ಅಂತ ಹೊರಟ್ರಲ್ವಾ, ಹಾಗಾಗಿ ಕರೆಕ್ಟ್ ಆಗಿ ಊಟದ ಟೈಮಿಗೆನೆ ಪೂಜೆ ಎಲ್ಲ ಆಯ್ತು, ಚೆನ್ನಾಗೂ ಆಯ್ತು ಸ್ನೇಹಿತರೆ. ಹಾಗೇನೆ ಊಟದ ವಿಚಾರಕ್ಕೆ ಬಂದ್ರೆ ನೋಡಿ, ಬಾಳೆ ಎಲೆ ಊಟ ಅದಂತೂ ತುಂಬಾನೇ ಖುಷಿ. ನನ್ಗಂತೂ ಯಾವಾಗ್ಲೂ ಬಾಳೆ ಎಲೆ ಊಟ ಅಂದ್ರೆ ನನಗೆ ತುಂಬಾನೇ ಖುಷಿ ಆಗುವಂಥದ್ದು ಸ್ನೇಹಿತರೆ. ಹಾಗೆ ಅಡಿಗೆ ಎಲ್ಲ ಏನೇನ್ ಮಾಡಿದ್ವಿ ಅಂತ ಅದೆಲ್ಲದನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ. ಕರಿಗಡುಬು, ಹಾಗೇನೆ ಹಪ್ಳ, ಹಾಗೇನೆ ಪಲ್ಯ, ಹೆಸರುಬೇಳೆ ಕೋಸಂಬರಿ, ಮತ್ತೆ ಉಪ್ಪಿನಕಾಯಿ, ಈ ರೀತಿಯಾಗಿ ಅನ್ನ ಸಾಂಬಾರು ಮಜ್ಜಿಗೆ ಎಲ್ಲದು ಇತ್ತು. ಊಟನೂ ಎಲ್ಲ ಚೆನ್ನಾಗಿದೆ ಅಂತೇಳಿ ಎಲ್ರು ಊಟ ಮಾಡಿ ಹರಿಸಿದ್ರಲ್ವಾ, ಅದಂತೂ ತುಂಬಾನೇ ಖುಷಿ ಆಗುತ್ತೆ ಸ್ನೇಹಿತರೆ. ನೋಡಿ ನಾವು ಎಷ್ಟು ಇದನ್ನ ಮಾಡಿದೀವಿ ಅನ್ನೋದಕ್ಕಿಂತ ಒಂದು ಎಷ್ಟು ನಮ್ಮ ಕೈಲಾದಷ್ಟು ಸ್ನೇಹಿತರೆ ಅನ್ನದಾನ ಮಾಡುವಂಥದ್ದು. ಹಾಗೇನೆ ಎಲ್ಲ ಪ್ರತಿಯೊಂದು ದಾನಗಳಿಗೆ ಅದ್ರದೇ ಆದ ಮಹತ್ವ ಖಂಡಿತವಾಗ್ಲೂ ಇರುತ್ತೆ. ನಮ್ಮ ಕೈಲಾದಷ್ಟು ನಾವು ಮಾಡಿದಾಗ ನಮ್ಮ ಮನ್ಸಿಗೂ ತೃಪ್ತಿ ಆಗುತ್ತೆ, ಬಂದವ್ರಿಗೂ ತುಂಬಾನೇ ಖುಷಿ ಆಗುತ್ತೆ. ನಂತರ ಎಲ್ಲರೂ ಊಟ ಮಾಡಿದ್ಮೇಲೆ ಇಲ್ಲಿ ನಾವು ಊಟಕ್ಕೆ ಕುತ್ಕೊಂಡಿದೀವಿ. ಇಲ್ಲಿ ಏನೋ ಮಾತಾಡ್ತಾ ಇದ್ರು, ಮಾತಾಡಿಸ್ತಾ ಇದೀವಿ. ನಂತರ ಇಲ್ಲಿ ನಮ್ಮ ಮಾಮ ಬಂದ್ಬಿಟ್ಟು ಇವಾಗ ಕರಿಗಡುಬು ಹಾಗೇನೆ ಕಾಯಿ ರಸ ಎಲ್ಲ ತಗೊಂಡ್ ಬರ್ತಾರೆ ನೋಡಿ. ಇಲ್ಲಿ ಈಗ ಹಾಕ್ತಾರೆ. ನಮಿಗಂತೂ ಅದನ್ನ ಇದು ಮಾಡ್ಕೊಂಡ್ಬಿಟ್ಟು ಎಲ್ರು ಈ ಕಡೆನೆ ನೋಡ್ತಾ ಇದಾರೆ ನೋಡಿ, ನಗಾಡ್ತಾ ಇದ್ರು. ನೋಡಿ ತಗೊಂಡ್ ಬರ್ತಾರೆ ನೋಡಿ. ಬೇಡ ಬಮ್ಮ ಸಾಕಂದ್ರೆ ಕೇಳಂಗಿಲ್ಲ, ಇಲ್ಲ ಊಟ ಮಾಡು ಅಂತ ಹೇಳಿ ಎಲ್ರು ಹೇಳ್ತಾ ಇದ್ರು. ಎಲ್ರಿಗೂ ಬಿಡಿಸ್ಬೇಕಪ್ಪ, ಈ ಸೊಸೆಯರ್ಗೆ ಅಷ್ಟೇ ಇದು ಮಾಡಿದ್ರೆ ಹೇಗೆ ಅಂತ ಹೇಳಿ. ಈ ತರ ಒಂದು ಖುಷಿ ಎಲ್ಲ ಇದ್ದಾಗ ಎಷ್ಟು ಚಂದ ಇರುತ್ತಲ್ಲ ಸ್ನೇಹಿತರೆ. ಯಾವಾಗ್ಲೂ ಇದೆ ನಮ್ ಜೊತೆ, ಯಾವಾಗ್ಲೂ ನಮಗೆ ಉಳ್ಕೊಳ್ಳುವಂಥದ್ದು ಸ್ನೇಹಿತರೆ. ನಾವೇನ್ ಇದನ್ ಮಾಡಿದ್ವಿ ಅನ್ನೋ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದ್ರೆ ಈ ಪ್ರೀತಿ ಇರುತ್ತಲ್ವಾ, ಈ ತರದ್ದವೇ ಎಲ್ಲ ನಮ್ಗೆ ಒಂದು ಎನರ್ಜಿ ಬೂಸ್ಟ್ ಇದ್ದಂಗ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಎಲ್ರು ಬಂದಿದ್ದು, ಎಲ್ರು ಒಟ್ಟಾರೆ ಈ ರೀತಿಯಾಗಿ ಊಟ ಮಾಡಿದ್ದು ಒಂದೆಲ್ಲ ಇದು ಚಂದ ಇತ್ತು ಸ್ನೇಹಿತರೆ. ಎಲ್ರಿಗೂ ಖುಷಿ ಆಯ್ತಲ್ಲ, ಹಾಗಾಗಿ ಖಂಡಿತವಾಗ್ಲೂ ನಮಿಗೂ ಖುಷಿ ಆಯ್ತು. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನಂತರ ಇಲ್ಲಿ ಅಮ್ಮ ಮನೆಯಲ್ಲಿ ಪೂಜೆ ಮಾಡಿಸಿದಂಥದ್ದು ಸ್ನೇಹಿತರೆ. ಅವಾಗ್ಲೂ ಅಷ್ಟೇ ನವಗ್ರಹ ಪೂಜೆ ಮಾಡಿಸಿದಂಥದ್ದು ಸ್ನೇಹಿತರೆ. ಏನಂದ್ರೆ ಗೃಹ ಪ್ರವೇಶ ಮಾಡಿದ್ದು ಮೊದಲನೇ ಸಲ ಮನೆ ಕಟ್ಟಿದಾಗ, ಅವಾಗ ನನ್ನ ಮಕ್ಕಳಿಗೆ ನಾನು ಪ್ರೆಗ್ನೆಂಟ್ ಇದ್ದೆ, ಅವಾಗ ಕೂತಿರ್ಲಿಲ್ಲ ನಾನು ಪೂಜೆಗೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಇನ್ನೊಂದ್ಸಲ ಮನೆಯೆಲ್ಲ ಸ್ವಲ್ಪ ಮುಂದಕ್ಕೆ ಇನ್ನೊಂದು ಸ್ವಲ್ಪ ರೂಮು ಎಲ್ಲ ಮಾಡ್ಬಿಟ್ಟು ಮತ್ತೆ ಇನ್ನ ಇದನ್ನ ಮಾಡಿದ್ರಲ್ವಾ, ಹಾಗಾಗಿ ಮತ್ತೊಮ್ಮೆ ಪೂಜೆ ಮಾಡಿಸ್ಬೇಕಂತೇಳಿ ಮಾಡಿಸಿದಂಥದ್ದು. ನಮ್ಮ ತವ್ರ ಮನೆಯಲ್ಲಿ ಬಂದ್ಬಿಟ್ಟು ನಮ್ಮ ತಾತ ಅವ್ರ ಕಾಲದಿಂದಲೂ ಅಷ್ಟೇನೆ ಸ್ನೇಹಿತರೆ. ಇವಾಗೆಲ್ಲ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿದ್ರೆ. ನಮ್ಮ ಊರಲ್ಲೇ ಎಲ್ರು ಅಷ್ಟೇ, ನಮ್ಮ ಏನ್ ತುಮಕೂರ್ ಕಡೆ ಬಂದ್ಬಿಟ್ಟು ಸ್ನೇಹಿತರೆ ಎಲ್ರು ಅಷ್ಟೇನೆ ಇದು ಶ್ರಾವಣ ಮಾಸದಲ್ಲಿ ಶನೇಶ್ವರ ಸ್ವಾಮಿದು ಕತೆ ಎಲ್ಲ ಓದಿಸ್ತೀವಲ್ವಾ, ಅದು ಬಂದ್ಬಿಟ್ಟು ಎಲ್ರು ಮಾಡ್ತಾ ಇದ್ರು ಸ್ನೇಹಿತರೆ. ಅದು ಮಾಡ್ಸೋದೇ ಒಂದು ತುಂಬಾನೇ ಒಳ್ಳೇದು, ಒಂದು ತುಂಬಾ ಭಾಗ್ಯ ಅಂತಾನೆ ಹೇಳ್ಬೋದು, ಪುಣ್ಯ ಅಂತಾನೆ. ಹಾಗಾಗಿ ಎಲ್ರು ಮಾಡಿಸ್ತಾ ಇದ್ರು. ನಮ್ಮ ಮನೇಲೂ ಅಷ್ಟೇನೆ ಅದನ್ನ ಮಾಡಿಸಿದಾಗ ನವಗ್ರಹ ಪೂಜೆನು ಮಾಡಿಸಿ ದಾನ ಎಲ್ಲ ಮಾಡ್ತಾ ಇದ್ರು ಸ್ನೇಹಿತರೆ ನಮ್ಮ ತಾತರ ಇದ್ರಿಂದ. ಮತ್ತೆ ನಮ್ಮ ಕೈಲಿ
ಮಕ್ಕಳಿಂದನೂ ಮಾಡಿಸ್ತಾರೆ. ಇವಾಗ ಏನ್ ಹೆಣ್ಮಕ್ಳು ಎಲ್ಲ ಇದು ದೊಡ್ಡವರಾದಾಗ ಆ ಟೈಮಲ್ಲೂ ಎಲ್ಲಾನು ಮಾಡಿಸಿದ್ರು ಸ್ನೇಹಿತರೆ. ನನಗೆ ಆ ಒಂದು ಇದು ಚಿಕ್ಕಂದಿನಿಂದ ನೋಡ್ಕೊಂಡ್ ಬಂದಿರೋದ್ರಿಂದ ನನಗೆ ಪ್ರತಿ ವರ್ಷನೂ ಮಾಡಿಸ್ಬೇಕು. ಯಾಕಂದ್ರೆ ಇವಾಗ ದಿನಕ್ಕೆ ಏನ್ ಇದಾಗ್ತಾ ಇರುತ್ತಲ್ವಾ, ಅಂದ್ರೆ ನಾವು ಸ್ವಲ್ಪ ನಮಗೆ ವಯಸ್ಸಾಗ್ತಾ ಆಗ್ತಾ ಆ ತಿಳ್ಕೊಳ್ತಾ ಬರ್ತಾ ಇರ್ತೀವಿ. ಇದನ್ ಮಾಡಿದ್ರೆ ಈಗಲ್ವಾ, ಇದನ್ ಮಾಡ್ಸಿದ್ರೆ ಹೀಗೆ ಅಂತ ಹೇಳಿ. ಯಾಕೆ ನಮ್ ತಾತವ್ರ ಈ ರೀತಿ ಮಾಡ್ತಾ ಇದ್ರು, ನಮ್ಮಪ್ಪ ನಮ್ಮಮ್ಮ ಯಾಕೆ ಈ ರೀತಿ ಮಾಡ್ತಾ ಇದ್ರು, ಈ ತರ ಎಲ್ಲ ಇರುತ್ತಲ್ವಾ. ಅದನ್ನೆಲ್ಲ ಮಾಡ್ಕೊಂಡ ಖಂಡಿತವಾಗ್ಲೂ ನಾವು ಯಾಕೆ ಇದನ್ ಮಾಡ್ಬಾರ್ದು, ಮಾಡಿಸ್ಬೇಕಲ್ವಾ, ಈ ರೀತಿಯಾಗಿ ಅದು ಬಂದ್ಬಿಡುತ್ತೆ ಸ್ನೇಹಿತರೆ. ಯಾಕಂದ್ರೆ ನಾವು ಚಿಕ್ಕಂದಿನಿಂದ ನೋಡ್ಕೊಂಡ್ ಬಂದಿರ್ತೀವಲ್ವಾ, ಹಾಗಾಗಿ ಅದು ಬರ್ತಾ ಇರುತ್ತೆ. ಹಾಗೇನೆ ಅದಕ್ಕೂ ಎಲ್ಲ ಸಂದರ್ಭ ಸಮಯ ಎಲ್ಲದನ್ನು ಕೂಡಿ ಬರ್ಬೇಕಲ್ಲ ನಾವು ಅಂದ್ಕೊಳ್ತೀವಿ. ಆದ್ರೆ ಅದು ಕೂಡಿ ಬಂದಾಗ ಖಂಡಿತವಾಗ್ಲೂನು ಹಾಗೆ ಆಗ್ಬಿಡುತ್ತೆ. ಅದಕ್ಕೆ ಉದಾಹರಣೆ ಅಂತಂದ್ರೆ, ಈಗ ನಾವು ಇವತ್ತು ಏನ್ ಪೂಜೆ ಮಾಡ್ಸಿದ್ವಲ್ಲ ಅದು ಅಂತಾನೆ ಹೇಳ್ಬೋದು. ನಾವು ಸೋಮವಾರ ದಿನ ಊರಿಗೆ ಹೊರಡ್ಬೇಕಾಗಿತ್ತು ಸ್ನೇಹಿತರೆ. ಆದ್ರೂನು ಪೂಜೆ ಮಾಡಿಸ್ಬೇಕು ಅಂದಿದ್ದಕ್ಕೆ ಅವತ್ತು ಪೂಜೆ ಮಾಡ್ಸಿದ ದಿನಾನೇ ಹೊರಡ್ಬೇಕಂತಾನು ಇತ್ತು. ಬೇಡ, ಮತ್ತೆ ಪೂಜೆ ಮಾಡಿಸಿ ಎಲ್ಲ ಹೋಗೋದು, ನೆಕ್ಸ್ಟ್ ಬುಧವಾರ ಊರಿಗೆ ಹೋದ್ರೆ ಆಗುತ್ತೆ ಅಂತ ಹೇಳಿ ಮತ್ತೆ ಬುಧವಾರ ದಿನ ನಾವು ಗುಲ್ಬರ್ಗಕ್ಕೆ ಬಂದಿದ್ದಂಥದ್ದು. ಈ ಪೂಜೆ ಮಾಡಿಸಿದೆಲ್ಲ ಸೋಮವಾರ ಸ್ನೇಹಿತರೆ. ಹಾಗೆ ನಾನು ಒಂದು ಇದನ್ನ ಹೇಳಿದಷ್ಟೇ ಸ್ನೇಹಿತರೆ. ಹಾಗಾಗಿ ಅದು ಆಗ್ಬೇಕನ್ನ ಇದು ಸಮಯ ಬಂದಾಗ ಖಂಡಿತ ಎಲ್ಲದನ್ನು ಅಷ್ಟೇನೆ ಸ್ನೇಹಿತರೆ. ಪ್ರತಿಯೊಂದನು ಈ ಒಂದು ಮದ್ವೆ ಇದು ಎಲ್ಲದನ್ನು ಅಷ್ಟೇನೆ. ಅಂಗೈಗಳು ಮುಂಗೈ ಬಂದಾಗ ಅಕ್ಕ ಇಲ್ಲ ಅಂದ್ರು ಅಕ್ಕಿ ಇಲ್ಲ ಅಂದ್ರು ನಡೆಯುತ್ತೆ ಅಂತ ಹೇಳ್ತಾರಲ್ವಾ, ಆ ರೀತಿಯಾಗಿ ಅದು ಸಮಯ ಬಂದಾಗ ಖಂಡಿತವಾಗ್ಲೂ ಎಲ್ಲದೂ ಆಗ್ತಾ ಇರುತ್ತೆ. ಆದ್ರೆ ಏನಂದ್ರೆ ನಾವು ಅದಕ್ಕೆ ಸ್ವಲ್ಪ ಆಗುತ್ತೆ, ಅದ್ರಷ್ಟು ಕದೆ ಆಗುತ್ತೆ ಅಂತೇಳಿ ನಾವು ಸುಮ್ನೆ ಕುತ್ಕೊಂಡ್ರೆ ಖಂಡಿತವಾಗ್ಲೂ ಅದು ಸಾಧ್ಯ ಆಗೋದಿಲ್ಲ. ನಾವು ಅದಕ್ಕೆ ಒಂದ್ ಸ್ವಲ್ಪ ಶ್ರಮವನ್ನ ಹಾಕ್ಬೇಕು. ನಾವು ಸಮಯ ಕೊಟ್ಟು ಎಲ್ಲ ಇದನ್ ಮಾಡಿದಾಗ ನಮಗೊಂದು ಒಳ್ಳೇದಾಗ್ಬೇಕಂದಾಗ ಖಂಡಿತವಾಗ್ಲೂ ನಾವು ಒಂದು ಇದನ್ ಮಾಡಿದಾಗ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಇದು ನಾವು ಚಿಕ್ಕಂದಿನಿಂದ ಮಾಡ್ಕೊಂಡ್ ಬಂದಿರೋದಲ್ವಾ. ಹಾಗಾಗಿ ನಮ್ಮ ಒಂದು ಇದು ಪ್ರಕಾರ, ನನ್ನ ಅನುಭವದ ಪ್ರಕಾರ ನಾವು ಹೇಳ್ಬೇಕಂದ್ರೆ ಖಂಡಿತವಾಗ್ಲೂ ಒಳ್ಳೇದಂತೂ ನಾವ್ ಏನೊಂದು ಇದನ್ ಮಾಡೋದು ಖಂಡಿತ ಒಳ್ಳೇದಂತೂ ಹಾಗೆ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಭಗವಂತನ ಆಶೀರ್ವಾದ ಖಂಡಿತವಾಗ್ಲೂ ಇರ್ಬೇಕು. ನಂತರ ಇಲ್ಲಿ ಏನ್ ಗುರುಗಳು ಕುತ್ಕೊಂಡಿದಾರಲ್ವಾ, ಇವ್ರು ಬಂದ್ಬಿಟ್ಟು ನಮ್ ತಾತನ ಕಾಲದಿಂದಲೂ ಇವ್ರನ್ನೇ ಕರೆಸ್ತಾ ಇದ್ದಿದ್ದು ನಾವು ಪೂಜೆಗೆ. ಗುರುಗಳು ಹಾಗ್ಲವಾಡಿ ಅವ್ರನ್ನ ನೋಡಿ ಅಂತೂ ನನಗೆ ತುಂಬಾನೇ ಖುಷಿ ಆಯ್ತು ಸ್ನೇಹಿತರೆ. ನಂತರ ಇಲ್ಲಿ ಎಲ್ಲ ಪೂಜೆ ಎಲ್ಲ ಆಗಿದ ನಂತರದಲ್ಲಿ ಅವರು ನಮ್ಮ ಕೈಯಿಂದನೇ ಎಲ್ಲದನ್ನು ಪೂಜೆ ಮಾಡಿಸಿ ಮತ್ತೊಮ್ಮೆ ಇಸ್ಕೊಳ್ತಾರೆ ಸ್ನೇಹಿತರೆ. ಅದನ್ನು ಅಷ್ಟೇನೆ, ಕೆಲವೊಬ್ರು ಇದನ್ನ ಮಾಡ್ತಿರ್ತಾರೆ, ಕೆಲವೊಬ್ರು ಕೈಗೆ ತಗೊಳ್ತಾರೆ. ದಾನ ಅಂತ ನಾವು ಕೊಡ್ಬೇಕಾಗಿ ಬಂದಾಗ ಅದನ್ನ ಇದು ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಇದನ್ನೆಲ್ಲದನ್ನು ಮತ್ತೆ ಅವ್ರು ಇದನ್ನ ಮಾಡ್ಕೊಂಡ್ರು. ನಂತರ ಇಲ್ಲಿ ನೋಡಿ ಎಲ್ಲರ ಆಶೀರ್ವಾದ ಸ್ನೇಹಿತರೆ. ಈ ಒಂದು ಸಮಯ, ಈ ಒಂದು ಇದೆಯಲ್ಲ, ನನಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈ ತರದ್ದೆಲ್ಲದನ್ನು ನಾನು ತುಂಬಾ ಇಷ್ಟಪಡ್ತೀನಿ. ತುಂಬಾನೇ ಖುಷಿನೂ ಆಗುತ್ತೆ ನನಗೆ. ಒಂದು ನೋಡಿ, ಈ ಭಾಗ್ಯ ಸಿಗ್ಬೇಕಂದ್ರೆ ನಿಜವಾಗ್ಲೂ ಎಷ್ಟು ನಾವು ಪುಣ್ಯ ಮಾಡಿರ್ತೀವೋ, ಇವರೆಲ್ಲರ ಹಿರಿಯರ ಆಶೀರ್ವಾದ ಸಿಗ್ಬೇಕಾದ್ರೆ ಅಂದಾಗ ಖಂಡಿತವಾಗ್ಲೂ ಅದಕ್ಕೆ ತುಂಬಾನೇ ಖುಷಿನೂ ಆಗುತ್ತೆ. ಈ ಒಂದು ಇದಿದ್ದಾಗ ನಮಗೆ ಭಗವಂತ ನಿನ್ನ ಆಶೀರ್ವಾದ ಹೀಗೆ ಇಟ್ಟಿರಪ್ಪ, ಸದಾ ಕಾಲ ಇರ್ಲಪ್ಪ ಅಂತೆಲ್ಲ ನಾವು ಕೇಳ್ಕೊಳ್ತೀವಿ ಸ್ನೇಹಿತರೆ. ಈ ಭಾಗ್ಯ ಖಂಡಿತವಾಗ್ಲೂ ಎಲ್ರಿಗೂ ದೊರಕ್ಲಿ ಅಂತಾನೆ ಕೇಳ್ಕೊಳ್ತೀನಿ. ನಮಿಗೂ ದೊರಕ್ಲಿ, ಎಲ್ರಿಗೂ, ಪ್ರತಿಯೊಬ್ಬರಿಗೂ ಸಿಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತಲೇ ನಾನು ಕೇಳ್ಕೊಳ್ಳುವಂಥದ್ದು. ಹಾಗೇನೆ ಇಲ್ಲೆಲ್ರು ತಂಗಿಯವರು, ಹಾಗೆ ಮಾಮ, ಎಲ್ರು ಅಣ್ಣ, ಎಲ್ರು ಈ ವಿಡಿಯೋದಲ್ಲಿ ಎಲ್ಲರೂ ಇದ್ದಾರೆ ಸ್ನೇಹಿತರೆ. ಅವತ್ತಿನ ದಿನನೂ ಅಷ್ಟೇನೆ ಅರ್ಜೆಂಟ್ ಅಲ್ಲಿ ಪೂಜೆ ಮಾಡಿದಂಥದ್ದು. ಆದ್ರೂ ಎಲ್ಲ ಒಟ್ಟಾರೆಯಾಗಿ ಚೆನ್ನಾಗಾಯ್ತು ಸ್ನೇಹಿತರೆ. ಹಾಗೇನೆ ಇನ್ನೊಂದೇನಂದ್ರೆ, ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಏನ್ ಬರುತ್ತಲ್ವಾ, ಅದಕ್ಕಿಂತ ಮುಂಚೆನೆ ಒಂದೊಂದ್ ತಿಂಗಳು ಮುಂಚೆ, ಇದು ಜೂನ್ ತಿಂಗಳಲ್ಲಿ ಜೂನ್ 29ಕ್ಕೆ ಮಾಡಿರುವಂತದ್ದು ಪೂಜೆ. ಜುಲೈಗೆ ನಮ್ದು ಇನ್ನೇನು ವೆಡ್ಡಿಂಗ್ ಆನಿವರ್ಸರಿ ಇತ್ತಲ್ವಾ, ಇನ್ನೊಂದು ವಾರ ಆ ಕಡೆ ಇತ್ತಷ್ಟು ವೆಡ್ಡಿಂಗ್ ಆನಿವರ್ಸರಿ ಬಂದ್ಬಿಟ್ಟು. ಹಾಗಾಗಿ ನಾನು ಅದನ್ನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋದಲ್ಲಿ. ತುಂಬಾನೇ ಖುಷಿ ಅನ್ನಿಸ್ತು ಅಂತಾನೆ ಹೇಳ್ಬೋದು. ಇವಾಗ್ಲೂ ಬಂದ್ಬಿಟ್ಟು ಅಷ್ಟೇನೆ ಸ್ನೇಹಿತರೆ, ಇನ್ನೇನು ಒಂದ್ ತಿಂಗಳು ಅನ್ನೋಷ್ಟು ಇದು ಇದೆ ಅಷ್ಟೇನೆ. ಆದ್ರೂನು ಅದು ಒಂದೇನಂದ್ರೆ ನಮಗೆ ಒಂದು ಆಶೀರ್ವಾದ ಸಿಕ್ಕದಾಗೆ ಸ್ನೇಹಿತರೆ. ಒಂದೇನೇ ಒಂದ್ ಇದು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಖುಷಿ ಅನ್ಸುತ್ತಲ್ವಾ. ಹಾಗಾಗಿ ನೋಡಿ, ಎಲ್ಲರೂ ಅಕ್ಷತೆ ಹಾಕ್ಬಿಟ್ಟು ಎಲ್ರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ಒಂದು ಇದು ಸದಾ ಕಾಲ ಎಲ್ರಿಂದನೂ ಸಿಗ್ಲಿ, ಭಗವಂತ ನಿನ್ನ ಆಶೀರ್ವಾದದಿಂದ ಒಳ್ಳೇದಾಗ್ಲಿ ಅಂತೇಳಿ ನಾನು ಯಾವಾಗ್ಲೂ ಕೇಳ್ಕೊಳ್ಳುವಂಥದ್ದು ಸ್ನೇಹಿತರೆ.
ಎಲ್ರಿಗೂ ಈ ಒಂದು ಪುಣ್ಯಗ ಇದು ಸಿಗ್ಲಿ ಅಂತಲೇ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರ ಜೊತೆಯಲ್ಲಿ ನಮಿಗೂ ನನ್ನ ಯಜಮಾನ್ರು ಹಾಗೇನೆ ನಮ್ಮ ಮಕ್ಕಳು ನಮ್ಮ ಇಡೀ ಕುಟುಂಬ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಲೂ ನಾನು ಕೇಳ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ಭಗವಂತ ಎಲ್ಲರೂ ನಾನು ಚಂದ ಇಟ್ಟಿರಪ್ಪ, ಎಲ್ರಿಗೂ ನಿನ್ನ ಆಶೀರ್ವಾದ ಇರಲಿ, ಎಲ್ಲರಿಗೂ ಒಳ್ಳೇದನ್ನ ಮಾಡು, ಎಲ್ರೊಳಗಡೆ ನಾವು ಒಬ್ರು ನಮಿಗೂ ಒಳ್ಳೇದ್ ಮಾಡು ಅಂತಾನೆ ಕೇಳ್ಕೊಳ್ಳುವಂಥದ್ದು ಸ್ನೇಹಿತರೆ. ಹಾಗೇನೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ಇನ್ನ ಹಾಲು ಉಗ್ಸಿದಂಥದ್ದು ಎಲ್ಲದು ಇನ್ನ ತುಂಬಾನೇ ಇದೆ. ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಈ ಒಂದ್ ಸ್ವಲ್ಪ ಇತ್ತಲ್ವಾ ಅದನ್ನಷ್ಟೇ ಶೇರ್ ಮಾಡ್ಕೊಂಡಿದ್ದೀನಿ.